ಕಿತ್ತೂರು ಚೆನ್ನಮ್ಮ ಬರೋದ್ರ ಹಿಂದೆ ಸುಮಾರು ಕಥೆಗಳಿವೆ. ಹೂಗಾರ್ ನಾಟಕ ಇದು ಕಿತ್ತೂರು ಚೆನ್ನಮ್ಮ, ಬಹಳ ಪ್ರಸಿದ್ಧವಾದ ನಾಟಕ. ಸಹಜವಾಗಿ ಕಿತ್ತೂರು ಚೆನ್ನಮ್ಮ ಪ್ರಧಾನವಾದಂತಹ ಪಾತ್ರ. ನೀವು ಮಾಡೋಂಥ ಪಾತ್ರ ಯಾವುದೂ ಇಲ್ಲ ಅಣ್ಣ, ಬೇಡ ಈ ಸಿನಿಮಾ ಅಂದಾಗ ಅಣ್ಣ ಇಲ್ಲ, ಇದೊಂದು ದೇಶಭಕ್ತಿಯ ಸಿನಿಮಾ, ನಾನು ಮಾಡ್ತೀನಿ. ಎಷ್ಟು ಮಟ್ಟಿಗೆ ಚಳುವಳಿ ನಡೀತು ಅಂತಂದ್ರೆ ಸ್ವತಃ MGR ಅವರೇ ಅನಾಕರು ಮನೆಗೆ ಬಂದು ಕ್ಷಮೆಯನ್ನ ಕೇಳಿ ಆ ಸೀನ್ ನಾನು ಕಟ್ ಮಾಡ್ತೀನಿ ಅಂತ. ಇಮ್ಮಡಿ ಪುಲಕೇಶಿ 2-3 ಕಾರಣಕ್ಕೆ ಬಹಳ ಮುಖ್ಯವಾದ ಸಿನಿಮಾ. ಯುದ್ಧ ಮಾಡುವಾಗ ಹೇಗಿರ್ತಾರೆ ರಾಜರು ಅನ್ನೋದು ನೀವು ಅಣ್ಣವ್ರನ್ನ ಇಮ್ಮಡಿ ಪುಲಕೇಶಿಲಿ ನೋಡ್ಬೇಕು. ಸರ್, ಅಣ್ಣವ್ರು ಅಂತ ಅಂದ ತಕ್ಷಣ ನಮ್ಗೆ ಏನಂತಂದ್ರೆ, ಅಣ್ಣವ್ರು ಯಾವುದೇ ಪಾತ್ರ ಮಾಡಿದ್ರು ಕೂಡ ಆ ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡ್ತಾರೆ. ನೀವು ಹೇಳ್ದಂಗೆ ನಾವು ಯಾವುದೇ ಇಮ್ಯಾಜಿನ್ ಮಾಡ್ಕೊಂಡ್ರು, ಯಾವ ರೋಲ್ನ ಇಮ್ಯಾಜಿನ್ ಮಾಡ್ಕೊಂಡ್ರು ಕೂಡ ಅದಕ್ಕೆ ಕರೆಕ್ಟ್ ಆಗಿ ಸೂಟ್ ಆಗ್ತಾರೆ. ಪೌರಾಣಿಕ, ಐತಿಹಾಸಿಕ ಪ್ರತಿಯೊಂದು. ಇವಾಗ ಇಮ್ಮಡಿ ಪುಲಕೇಶಿ ಬಗ್ಗೆ ನೀವು ಅದನ್ನು ಕೂಡ ಮಾಡ್ತೀನಿ. ನಾನು ಕಿತ್ತೂರು ಚೆನ್ನಮ್ಮ ಆದ್ಮೇಲೆ ಇಮ್ಮಡಿ ಪುಲಕೇಶಿ ಬರೋಣ. ಯಾಕಂದ್ರೆ ಕಿತ್ತೂರು ಚೆನ್ನಮ್ಮ ರಣಧೀರ್ ಕಂಠೀರವ ಬಂದ ಮುಂದಿನ ವರ್ಷ 60ರಲ್ಲಿ ರಣಧೀರ್ ಕಂಠೀರವ ಬಂತು, 61ರಲ್ಲಿ ಕಿತ್ತೂರು ಚೆನ್ನಮ್ಮ. ಓಕೆ. ಕಿತ್ತೂರು ಚೆನ್ನಮ್ಮ ಬರೋದ್ರ ಹಿಂದೆ ಸುಮಾರು ಕಥೆಗಳಿತ್ತು. B.R. ಪಂತ್ಲು ಅಷ್ಟೊತ್ತಿಗೆ ಆಗ್ಲೇ ತಮಿಳ್ನಲ್ಲಿ ವೀರಪಾಂಡೆ ಕಟ್ಟಬೊಮ್ಮನ್ ಸಿನಿಮಾ ತೆಗೆದು ಶಿವಾಜಿ ಗಣೇಶನ್ ಹಾಕೊಂಡು ಅದು ಆಫ್ರೋ ಏಷ್ಯನ್ ಫಿಲ್ಮ್ ಫೆಸ್ಟಿವಲ್ ಕೂಡ ಹೋಗಿತ್ತು. ಅವಾಗ ಕನ್ನಡ ಚಳುವಳಿಗಾರರು ಪಂತ್ಲನ್ನ ಅಡ್ಡ ಹಾಕಿ ಕೇಳಿದ್ರು, ಅಲ್ಲ ನೀವು ತಮಿಳಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಸಿನಿಮಾ ಮಾಡಿದ್ರಿ, ಕನ್ನಡದಲ್ಲಿ ಯಾರು ಇಲ್ಲೋದು ಅಂದ್ರು. ಯಾಕೆ ಕನ್ನಡದಲ್ಲಿ ಬರೀ ಸಾಮಾಜಿಕ ಸಿನಿಮಾ ಮಾಡ್ತಾ ಇದ್ದೀರಿ, ನೀವು ಲೋ ಬಜೆಟ್ ಸಿನಿಮಾಗಳು ಮಾಡ್ತಾ ಇದ್ದೀರಿ. ಹೀಗೆ G.V. ಅಯ್ಯರನ್ನ ಕರೆಸಿ ಕೇಳಿದಂತಹ ಮಾಡಿದಂತಹ ಸಿನಿಮಾ ಕಿತ್ತೂರು ಚೆನ್ನಮ್ಮ. ಇದು H.S. ಹೂಗಾರ್ ಅಂತ ಹೇಳಿ ಒಬ್ರು ಜುಬಿಲಿ ನಾಟಕಕಾರರು ಅಂತಲೇ ಹೆಸರು ಅವ್ರಿಗೆ. ಹೂಗಾರ್ ನಾಟಕ ಇದು ಕಿತ್ತೂರು ಚೆನ್ನಮ್ಮ, ಬಹಳ ಪ್ರಸಿದ್ಧವಾದ ನಾಟಕ. ಹೂಗಾರನ್ನ ಕರೆಸಿ ಅಯ್ಯರ್ ಪರ್ಮಿಷನ್ ತಗೊಳ್ತಾರೆ. ಬಟ್ ಏನು ಅಂತಂದ್ರೆ ಮತ್ತೆ ನೀವು ಉತ್ತರ ಕರ್ನಾಟಕದ ಭಾಷೆಯನ್ನು ಮಾಡಿದ್ರೆ ಎಲ್ಲ ಕಡೆ ತಲುಪುತ್ತೋ ಇಲ್ವೋ ಈ ಸಿನಿಮಾನೋ ಭಯಕ್ಕೆ ಇದನ್ನೆಲ್ಲ ನೀವು ಮೈಸೂರು ಕನ್ನಡಕ್ಕೆ ಅಯ್ಯರು ರೀರೈಟ್ ಮಾಡ್ತಾರೆ ಹೂಗಾರರ ಡೈಲಾಗ್ಗಳನ್ನ. ಆಮೇಲೆ ಅಣ್ಣವ್ರ ಹತ್ರ ಈ ಪ್ರಸ್ತಾಪ ಬಂದಾಗ ಅಣ್ಣವ್ರು ನಾನು ಪಾತ್ರ ಮಾಡ್ತೀನಿ ಅಂತ ಹೇಳಿ. ಇದು ಸಹಜವಾಗಿ ಕಿತ್ತೂರು ಚೆನ್ನಮ್ಮ ಪ್ರಧಾನವಾದಂತಹ ಪಾತ್ರ. ನೀವು ಮಾಡೋಂಥ ಪಾತ್ರ ಯಾವುದೂ ಇಲ್ಲ ಅಣ್ಣ, ಬೇಡ ಈ ಸಿನಿಮಾ ಅಂದಾಗ ಅಣ್ಣ ಇಲ್ಲ, ಇದೊಂದು ದೇಶಭಕ್ತಿಯ ಸಿನಿಮಾ, ನಾನು ಮಾಡ್ತೀನಿ ಅಂತ ಹೇಳಿ ಇಷ್ಟಪಟ್ಟು ಮಾಡ್ತಾರೆ. ಅದರಲ್ಲಿ ಮಲ್ಲಸರ್ಜುನ ಪಾತ್ರವನ್ನು ಮಾಡ್ತಾರೆ. ಅದು ಇಂಟರ್ವಲ್ಗೆ ಮುಗ್ದು ಹೋಗೋ ಪಾತ್ರ ಮಲ್ಲಸರ್ಜುನ ಪಾತ್ರ. ಬಟ್ ಅದು ಬಹಳ ಪರಿಣಾಮಕಾರಿಯಾಗೂ ಬಂದಿದೆ. ಅದು ಸಿನಿಮಾ ಓಪನಿಂಗ್ ಅಲ್ಲೇ ಒಂದು ಹುಲಿನ ಇಬ್ರು ಹೊಡಿತಾರೆ. ಆ ಹುಡಿ ಯಾರು ಅಂತ ಹೇಳಿದಾಗ ಅವಳು ಮಲ್ಲಸರ್ಜುನನ್ನು ಕಂಡು ಚೆನ್ನಮ್ಮ ಇಷ್ಟಪಡ್ತಾಳೆ. ಅಷ್ಟೊಂದು ಮದುವೆ ಆಗ್ಬಿಟ್ಟಿರುತ್ತೆ. ಅವಳು ನೀನ್ ಮದುವೆ ಆಗದಿದ್ರು ಪರವಾಗಿಲ್ಲ, ಸೇವಕಿಯಾಗಾದ್ರೂ ನಿಮ್ಮ ಅರಮನೆಗೆ ಬರ್ತೇಳಿ ಅಂತ ಹೇಳ್ತಾರೆ. ರುದ್ರಮ್ಮ ಮೊದಲ ಹೆಂಡತಿ, ಅವಳು ಚೆನ್ನಮ್ಮನ ತಂಗಿ ಹಾಗೆ ನೋಡ್ಕೊಳ್ತಾಳೆ. ಇದು ಈ ಥರದ ಕತೆ ಬೆಳೆಯುತ್ತೆ. ಒಂದು ಮಲ್ಲಸರ್ಜ ಓಪನಿಂಗ್ ಸೀನಲ್ಲೇ ಟಿಪ್ಪು ಸುಲ್ತಾನ್ಗೆ ಚಾಲೆಂಜ್ ಮಾಡುವಂತಹದ್ದು, ಸ್ವತಂತ್ರದ ಬಗ್ಗೆ ಮಾತಾಡುವಂತಹದ್ದು. ಆಮೇಲೆ ನಿಮಗೆ ಅವನು ಪೇಶ್ವೆ ಅವರು ಅವ್ರಿಗೆ ಮೋಸ ಮಾಡ್ತಾರೆ. ಮೋಸ ಮಾಡಿದಾಗ ಅವನಲ್ಲಿ ಸರಿಯಾಗಿ ಸಿಕ್ಕಾಕೊಳ್ತಾನೆ. ನಾನು ಸತ್ರ ಕಿತ್ತೂರಲ್ಲೇ ಸಾಯ್ಬೇಕು ಅಂತೇಳಿ ಅದ್ರಲ್ಲಿ ಅಹೋರಾತ್ರಿ ನಿಲದೋಡಿ ತಾ ಬಂದಿದೆ ಅಂತ ಒಂದು ಹಾಡಿದೆ, ಬಹಳ ಫೇಮಸ್ ಆದಂಥ ಹಾಡು. ಈ ಹಾಡು ಆ ಸಂದರ್ಭದಲ್ಲಿ ಬಂದಿರತಕ್ಕಂತಹ ಸಿನಿಮಾದು. ಕಿತ್ತೂರು ಚೆನ್ನಮ್ಮ ನಿಮ್ಗೆ ಇದಕ್ಕೆ ರಣಧೀರ್ ಕಂಠೀರವಕ್ಕೆ ಕಂಪೇರ್ ಮಾಡಿದ್ರೆ ಸಿನಿಮಾ ಕ್ವಾಲಿಟಿ ಬಗ್ಗೆ ನಾನು ಹೇಳ್ತಾ ಇಲ್ಲ, ಯಶಸ್ಸಿನ ಬಗ್ಗೆ. ಹೆಚ್ಚು ಯಶಸ್ಸಾದಂತಹ ಸಿನಿಮಾ ಮತ್ತು ಅದರಲ್ಲಿ ಡೈಲಾಗ್ಗಳು ಅದು ಹೂಗಾರಿಗೆ ಕ್ರೆಡಿಟ್ ಹೋಗ್ಬೇಕು. ಅದು ಎಸ್ಪೆಷಲಿ ಕಪ್ಪ ಬೇಕೆ ನಿಮಗೆ, ಕಪ್ಪ ಡೈಲಾಗ್ ಅಂತೂ ಪ್ರೈಮರಿ ಸ್ಕೂಲ್ಗಳಲ್ಲಿ ಏಕಪಾತ್ರ ಅಭಿನಯ ಅಂತ ಅಂದ್ರೆ ಕಪ್ಪ ಬರ್ತಕ್ಕಂತಹದ್ದು. ಮತ್ತು ಪುಟ್ಟಣ್ಣಂಗೆ ಗುರುಗಳು ಪಂತ್ಲಿ ಅವರೇ ಹೇಳ್ಕೊಂಡಾಗೆ ಅವ್ರ ಬಜೆಟ್ ಬಗ್ಗೆ ಯೋಚನೆ. ಈಗ ರಣಧೀರ್ ಕಂಠೀರವಗೆ ಬಜೆಟ್ ಪ್ರಾಬ್ಲಮ್ ಇತ್ತು, ಆದರೆ ಪಂತ್ಲು ಯಾವತ್ತೂ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ. ಆಮೇಲೆ ಪಂತ್ಲು ಈ ಸಂದರ್ಶನದಲ್ಲಿ ಹೇಳಿದ್ದಾರೆ, ಸ್ವತಂತ್ರ ಹೋರಾಟಗಾರರು ಅಂದ್ರೆ ಝಾನ್ಸಿ ಲಕ್ಷ್ಮೀಬಾಯಿ ಅಂತ ಮಾತಾಡ್ತಾರೆ ಕರ್ನಾಟಕದವರು. ಸೊ ಕರ್ನಾಟಕದಲ್ಲೇ ಒಬ್ಳು ಸ್ವತಂತ್ರ ಹೋರಾಟಗಾರ್ತಿ ಇದೆ, ಮೊಟ್ಟ ಮೊದಲು ನಿಮಗೆ ಪರಿಚಯ ಮಾಡ್ಕೊಡ್ತಾರೆ. ಅದು ಸತ್ಯ ಕೂಡ ಹೌದು. ಇವ್ರು ಕಿತ್ತೂರು ರಾಣಿ ಚೆನ್ನಮ್ಮ ಬರೋವರೆಗೂ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಲಿಲ್ಲ. ಉತ್ತರ ಕರ್ನಾಟಕದ ಕೆಲವು ಭಾಗದವರು ಕಿತ್ತೂರು ರಾಣಿ ಚೆನ್ನಮ್ಮ ಗೊತ್ತಿತ್ತೇ ಹೊರತು ಜನಸಾಮಾನ್ಯರಿಗೆ ಗೊತ್ತಿರಲಿಲ್ಲ. ಜನಸಾಮಾನ್ಯರಿಗೆ ಕಿತ್ತೂರು ರಾಣಿ ಚೆನ್ನಮ್ಮವನ್ನ ತಲುಪಿಸಿದ ಕೀರ್ತಿ ಪಂತ್ಲು ಅವರಿಗೆ ಬೀಳುತ್ತೆ. ಆಮೇಲೆ ಪಂತ್ಲು ಅವರೇ ಶ್ರೀಕೃಷ್ಣ ದೇವರಾಯ ಸಿನಿಮಾ ಮಾಡ್ತಾರೆ. ಈ ಸಂದರ್ಭದಲ್ಲಿ ಕಿತ್ತೂರು ಚೆನ್ನಮ್ಮದಿಂದ ಶ್ರೀಕೃಷ್ಣ ದೇವರಾಯದ ನಡುವೆ
ಒಂದಿಷ್ಟು ಸಾಲು ಸಿನಿಮಾಗಳು ಮಾಡಿದ್ದಾರೆ. ಗಂಡೊಂದು ಹೆಣ್ಣಾರು ಈ ಥರದ ಸುಮಾರು ಸಿನಿಮಾಗಳನ್ನು ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ನಾವು ಇಮ್ಮಡಿ ಪುಲಕೇಶಿ ಮಾತಾಡಬೇಕು. ಇಮ್ಮಡಿ ಪುಲಕೇಶಿಯ ಹಿಂದೆ ಒಂದು ಕತೆ ಇತ್ತು, ಕನ್ನಡ ಚಳುವಳಿ ಬಹಳ ಮುಖ್ಯವಾದ ಕತೆ. ಏನು ಅಂತಂದ್ರೆ MGR ಪ್ರಧಾನ ಪಾತ್ರ ವಹಿಸಿದ ಕಂಚಿ ತಲೈವಾನ್ ಅಂತ ಹೇಳಿ ಒಂದು ತಮಿಳು ಸಿನಿಮಾ. ಇದರಲ್ಲಿ ಕೊನೆಯ ಅರ್ಧ ಗಂಟೆಯಲ್ಲಿ ಇಮ್ಮಡಿ ಪುಲಕೇಶಿಯನ್ನ ಪಲ್ಲವರು ಸೋಲಿಸ್ತಾರೆ, ಮತ್ತು ವಿಜಯ ಅಂತ ಪುಲಕೇಶಿಯ ಬೆನ್ನ ಮೇಲೆ ಬರೋದು ಯುದ್ಧರಂಗದಲ್ಲಿ ಅವನನ್ನು ಓಡಿಸಿ ಹೀನಾಯವಾಗಿ ಕೊಲ್ತಾರೆ ಎನ್ನುವ ದೃಶ್ಯ ಇತ್ತು. ಸೊ ಕನ್ನಡಿಗರೆಲ್ಲ ಸಹಜವಾಗಿ ಸಿಡದೇ ಇದ್ರು. ಇದು ಉದ್ದೇಶಪೂರ್ವಕವಾಗಿ ಕನ್ನಡಿಗರನ್ನು ಅವಮಾನ ಮಾಡೋದು. ಮತ್ತು ಇಮ್ಮಡಿ ಪುಲಕೇಶಿ ನಮ್ಮ ಕನ್ನಡಿಗರ ಬಹಳ ಸ್ವಾಭಿಮಾನಿಯಾದ ದೊರೆ ಅವನನ್ನು ಅವಮಾನಿಸಿ ಇವರು ಸಿನಿಮಾ ಮಾಡಿದ್ದಾರೆ ಅಂತ ಹೇಳಿ ಬಹಳ ದೊಡ್ಡ ಚಳುವಳಿಗಳೆಲ್ಲ ನಗೀತು. ಅನಾಕರು ಈ ಚಳುವಳಿಗೆ ಬಹಳ ಮುಖ್ಯವಾದ ಪ್ರಧಾನ ಪಾತ್ರದಲ್ಲಿ ಇದ್ರು. ಎಷ್ಟು ಮಟ್ಟಿಗೆ ಚಳುವಳಿ ನಡೀತು ಅಂತಂದ್ರೆ ಸ್ವತಃ MGR ಅವರೇ ಅನಾಕರು ಮನೆಗೆ ಬಂದು ಕ್ಷಮೆಯನ್ನ ಕೇಳಿ ಆ ಸೀನ್ ನಾನು ಕಟ್ ಮಾಡ್ತೀನಿ ಅಂತ ಹೇಳಿ ಅಷ್ಟು ಮಟ್ಟಿಗೆ ಅದು ಇಂಪ್ಯಾಕ್ಟ್ ಆಗಿದಂತಹ ಸಿನಿಮಾ. ಈ ಮೂಲಕ ಇಮ್ಮಡಿ ಪುಲಕೇಶಿ ಹುಟ್ಕೊಳ್ತಾರೆ. ಈ ಮೂಲಕ ಬಹಳ ಆಶ್ಚರ್ಯ ಆಗಬಹುದು. ಇಮ್ಮಡಿ ಪುಲಕೇಶಿನ ನಿರ್ಮಿಸಿದವರು ಈ ತರದ ಯಾವ ದೊಡ್ಡ ಸಂಸ್ಥೆ ಅಲ್ಲ. ಈಗ ನಿಮ್ಗೆ ರಣಧೀರ್ ಕಂಠೀರವ ಮಾಡೋದು ಚಲನಚಿತ್ರ ಕಲಾವಿದರು. ಇಮ್ಮಡಿ ಅದು ಕಿತ್ತೂರು ಚೆನ್ನಮ್ಮ ಮಾಡಿದ್ದು BR ಪಂತ್ಲು ಅಂತವರು. ಆದರೆ ಇಮ್ಮಡಿ ಪುಲಕೇಶಿಯನ್ನು ಮಾಡಿದ್ದು ಕನ್ನಡದ ಶ್ರೇಷ್ಠ ಸಂಗೀತ ನಿರ್ದೇಶಕ GK ವೆಂಕಟೇಶ್. ಹೌದಾ? GK ವೆಂಕಟೇಶ್ ಮೂಲತಃ ಆಂಧ್ರ ಪ್ರದೇಶದವರು ಮೂಲತಃ. ಬಟ್ ಅವ್ರಿಗೊಂದು ಕನ್ನಡ ಅಭಿಮಾನಕ್ಕೆ ಕಾರಣ ಇತ್ತು. GK ಗುದ್ಯಾಲ ಕೃಷ್ಣದಾಸ್ ವೆಂಕಟೇಶ್ GK. ಅವ್ರ ತಂದೆ ಕೃಷ್ಣದಾಸ್ ಏನಿದ್ದಾರೆ, ನಾವು ಇವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ ಫೋಟೋಗಳು ಯಾವುದನ್ನ ನಾವು ನೋಡ್ತಾ ಇದ್ವಿ ಇವತ್ತು, ಎಲ್ಲ ಫೋಟೋಗಳನ್ನ ತೆಗೆದು GK ವೆಂಕಟೇಶ್ ತಂದೆ. ಅವ್ರ ಅರಮನೆಯ ಫೋಟೋಗ್ರಾಫರ್. ಹೀಗಾಗಿ ಅವರಿಗೊಂದು ಕನ್ನಡ ಪರಂಪರೆಯ ಮೇಲೆ ಅಂತ ಸಿನಿಮಾ. ಅದು ದುಡ್ಡಿದ್ದವರಲ್ಲ GK ವೆಂಕಟೇಶ್. ಅವಾಗ ಸಂಗೀತ ನಿರ್ದೇಶಕರಿಗೆ ಏನು ಮಹಾ ಸಂಭಾವನೆ ಬರ್ತಿರಲಿಲ್ಲ. ಕೇವಲ ಕನ್ನಡ ಅಭಿಮಾನ ಒಂದನ್ನೇ ಇಟ್ಟುಕೊಂಡು ಅವರು ಈ ಸಿನಿಮಾನ ತೆಗೆದ್ರು. GK ವೆಂಕಟೇಶ್ ಒಂದು ದೊಡ್ಡ ನಮಸ್ಕಾರ ನಮ್ಮೆಲ್ಲರ. ಹೌದೌದು, ಇಮ್ಮಡಿ ಪುಲಕೇಶಿಯನ್ನ ತೆಗೆದ್ರು. ಅದು ಕೊರಟಿ ಶ್ರೀನಿವಾಸ ರಾಯರು ಪರಮೇಶ್ವರ ಪುಲಕೇಶಿ ಅಂತ ಒಂದು ಕಾದಂಬರಿ ಇದೆ. ಇದನ್ನ ಆಧಾರವಾಗಿ ಇಟ್ಕೊಂಡಿಲ್ಲ, ಇದು ಒಂದು ಚರ್ಚೆ ನಡೀತಾ ಇರುತ್ತೆ. ಅದು ಕೊನೆಗೆ ಕೋರ್ಟಲ್ಲಿ ಬಹಳ ಕೇಸವರಿಂದ ಕೊರಟಿ ಶ್ರೀನಿವಾಸ ರಾಯರೇ ವಿಡ್ರಾ ಮಾಡ್ಕೊಂಡ್ಬಿಟ್ರೆ ಆ ಕೇಸನ್ನ. ಇದು ಎಷ್ಟು ಜನ ಆದ್ರೂ ಮುಗಿತಾ ಇಲ್ಲ ಅಂತ ಹೇಳಿ ಬಹುಮಟ್ಟಿಗೆ ಕಾಲ್ಪನಿಕ ಅಂತ ಹೇಳಬಹುದು. ಇಮ್ಮಡಿ ಪುಲಕೇಶಿ 2-3 ಕಾರಣಕ್ಕೆ ಬಹಳ ಮುಖ್ಯವಾದ ಸಿನಿಮಾ. ಏನು ಅಂತಂದ್ರೆ, ನಮ್ಮಲ್ಲಿ ಐತಿಹಾಸಿಕ ಸಿನಿಮಾ ಅಂದ್ರೆ ನಾವು ಮಹಾರಾಜರು ನೋಡಿದ್ವಿ, ಕಿರೀಟ, ಉದ್ದಂಗಿ ಈ ಥರ. ಸೊ ನಿಮ್ಮ ಯಾವ ಶಾಸನಗಳನ್ನು ನೋಡಿದ್ರು ಅಥವಾ ನೀವು ಯಾವ ಹಿಂದಿನ ಚಿತ್ರಗಳನ್ನು ನೋಡಿದ್ರು ರಾಜರು ಹಂಗಿರ್ಲಿಲ್ಲ. ನಾಟಕ ಕಂಪ್ನಿ ಹಂಗಿದ್ದಷ್ಟೇನೆ. ಆದರೆ ಶಾಸನಗಳಲ್ಲಿ ಏನು ಉಲ್ಲೇಖ ಇದೆಯೋ ರಾಜರ ವೇಷಭೂಷಣ, ಅದನ್ನೇ ಆಧರಿಸಿ ತೆಗೆದ ಏಕೈಕ ಸಿನಿಮಾ ಇಮ್ಮಡಿ ಪುಲಕೇಶಿ ಇಡೀ ಭಾರತದಲ್ಲಿ. ಹೌದು, ಇಮ್ಮಡಿ ಪುಲಕೇಶಿ. ನೀವು ಪುಲಕೇಶಿ ಚಿತ್ರಣ ಕೊಡಿ, ಮಹಾರಾಜರು ಏನು ಹೇಗಿದ್ರು ಅಂತ ನಿಮ್ಗೆ ಪುರಾಣಗಳಲ್ಲಿ ಉಲ್ಲೇಖ ಇದೆಯೋ, ಶಾಸನಗಳಲ್ಲಿ ಉಲ್ಲೇಖ ಇದೆಯೋ, ಇಷ್ಟು ಇದರಲ್ಲಿ ಶಾಸನಗಳನ್ನ ಓದಿದಂತಹ ಇನ್ನೊಂದು ಉದಾಹರಣೆ ಮತ್ತೊಂದಿಲ್ಲ. ಅಷ್ಟು ಒಂದು ಸಿನಿಮಾನ ಶಾಸನಗಳನ್ನು ಇಟ್ಕೊಂಡು ಸಿನಿಮಾ ಮಾಡಿದ್ದು ಇಮ್ಮಡಿ ಪುಲಕೇಶಿ. ಅದು ಕೂಡ ಅಯ್ಯರ್ ಅವ್ರಿಗೆ ಆ ಕ್ರೆಡಿಟ್ ಹೋಗ್ಬೇಕಾಗಿದ್ದು. ಸೊ ಇಮ್ಮಡಿ ಪುಲಕೇಶಿಯ ಕತೆ ಎಲ್ಲರಿಗೂ ಗೊತ್ತಿದೆ. ಕೀರ್ತಿವರ್ಮ ಅವನ ತಂದೆ, ಅವನು ಚಿಕ್ಕವನಾದಾಗೆ ಹೋಗ್ತಾನೆ, ಮಂಗಳೇಶ ಅವರ ಪ್ರತಿನಿಧಿಯಾಗಿ ಆಳ್ತಾ ಇರ್ತಾನೆ. ಮಂಗಳೇಶನೇ ಇಮ್ಮಡಿ ಪುಲಕೇಶಿಯನ್ನ ಮಾಡ್ತಾನೆ. ಆಮೇಲೆ ಆಕ್ಚುಲಿ ವಿಷ್ಣುವರ್ಧನ ಅಂತ ಹೇಳುವವನು ಇಮ್ಮಡಿ ಪುಲಕೇಶಿಯ ತಮ್ಮ, ಅವನು ಗೋನು ಬೆನ್ನವನಾಗಿರ್ತಾನೆ. ಅವನು ನಾನೇ ರಾಜ ಆಗಬೇಕು ಅಂತ ಹೇಳಿ ಮಾಡಿದಾಗ ಇಮ್ಮಡಿ ಪುಲಕೇಶಿ ರಾಜತನ ಬಿಟ್ಟು ಕೊಡ್ತಾನೆ. ಆದರೆ ಅವನು ವಿಷ್ಣುವರ್ಧನನು ದ್ರೋಹ ಮಾಡ್ತಾನೆ, ಮಂಗಳೇಶನೂ ದ್ರೋಹ ಮಾಡ್ತಾನೆ. ಮಂಗಳೇಶನ ಹೆಂಡ್ತಿನೇ ಅವನನ್ನು ಕೊಂದು ಇಮ್ಮಡಿ ಪುಲಕೇಶಿ ರಾಜ ಆಗಬೇಕು ಅಂತ ಹೇಳ್ತಾನೆ. ಇದು ನಮಗೆ ನಾವು ಇತಿಹಾಸದ ಪುಟಗಳಲ್ಲಿ ಓದಿರೋದು ಇಮ್ಮಡಿ ಪುಲಕೇಶಿ ಹರ್ಷವರ್ಧನನನ್ನು ಸೋಲಿಸಿ ದಕ್ಷಿಣ ಪತೇಶ್ವರ ಎಂಬ ಬಿರುದನ್ನ ಪಡೆದ್ರು ಅಂತ ಹೇಳಿ, ಕನೌಜ್ವರೆಗೂ ಅವನ ರಾಜ್ಯವನ್ನ ವಿಸ್ತಾರ ಮಾಡ್ದ ಅಂತ ಹೇಳಿ. ಈ ಸಿನಿಮಾದಲ್ಲಿ ಈ ದೃಶ್ಯವನ್ನು ತುಂಬ ಚೆನ್ನಾಗಿ ಬೆಳೆಸ್ಕೊಂಡಿದ್ದಾರೆ.
ಹರ್ಷವರ್ಧನ ಮತ್ತು ಇದನ್ನ, ಮತ್ತು ಅದು ಇಮ್ಮಡಿ ಪುಲಕೇಶಿಯ ಚರಿತ್ರೆ ಕತೆ ಕೂಡ ದುರಂತದಲ್ಲೇ ಮುಕ್ತಾಯ ಆಗುವಂತಹದ್ದು. ಅವನು ಯುದ್ಧ ಭೂಮಿಯಲ್ಲೇ ಸಾಯ್ತಾನೆ. ಸೊ ಸಿನಿಮಾ ಕೂಡ ದುರಂತದಲ್ಲೇ ಮುಕ್ತಾಯ ಆಗಿದೆ. ಬೇರೆ ಸಿನಿಮಾಗಳಲ್ಲಿ ಸೀನ್ ಬಗ್ಗೆ ಹೇಳ್ದಂಗೆ ಇದ್ರಲ್ಲಿ ಯಾವ್ದಾದ್ರು ಅಣ್ಣ ಅವರು ಹೌದೌದು ಹೇಳ್ತೀನಿ ನಾನು. ಒಂದು ಬಹಳ ಮುಖ್ಯವಾದ ದೃಶ್ಯ ಮಂಗಳೇಶನಿಗೂ ಮತ್ತು ಇವನಿಗೂ ನಡೀತಕ್ಕಂಥ ಸಂವಾದ. ಇದನ್ನ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಉದಯ್ ಕುಮಾರ್ ವಿಷ್ಣುವರ್ಧನನ್ ಪಾತ್ರ ಮಾಡಿದ್ರು, ತಮ್ಮನ ಪಾತ್ರ. ತಮ್ಮನೇ ದ್ರೋಹ ಮಾಡ್ತಾನೆ ಅಂತ ಹೇಳ್ತಕ್ಕಂತಹದ್ದು, ಅದನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಯುದ್ಧದ ಸನ್ನಿವೇಶಗಳನ್ನ ಅಣ್ಣವರು ಅದ್ಭುತವಾಗಿ ಇದರಲ್ಲಿ ಅಭಿನಯಿಸಿದ್ದಾರೆ. ಯುದ್ಧ ಬಹಳ ಇದರ ಇಡೀ ಪುಲಕೇಶಿ ಚರಿತ್ರೆನೇ ಯುದ್ಧ. ಆದ್ರೆ ನಿಮ್ಗೆ ಆನೆ ಕುದುರೆಗಳನ್ನೆಲ್ಲ ಅಲ್ಲಿ ಎಲ್ಲೂ ಕರ್ಕೊಂಡು ಹೋಗಿ ಯುದ್ಧ ತೋರ್ಸಕ್ ಸಾಧ್ಯವಾದ್ರಿಂದ ಮೈಸೂರಿನ ಲಲಿತ್ ಮಹಲ್ ನಲ್ಲಿ ಇದರ ಶೂಟಿಂಗ್ ಮಾಡಿದ್ದಾರೆ. ಅದನ್ನ ಬೇರೆ ಬೇರೆ ಸೀನ್ಗಳನ್ನ ತಗೊಂಡು ಮಾಡಿದ್ದಾರೆ. ನಿಮಗೆ ಅದನ್ನ ಬಹಳ ಜನ ಆ ಮಾತನ್ನು ಕೇಳಿದ್ರು, ಯುದ್ಧ ಮಾಡುವಾಗ ಹೇಗಿರ್ತಾರೆ ರಾಜರು ಅನ್ನೋದು ನೀವು ಅಣ್ಣವ್ರ ಇಮ್ಮಡಿ ಪುಲಕೇಶಿಲಿ ನೋಡ್ಬೇಕು ಅಂತೇಳಿ ಅಷ್ಟು ಅದ್ಭುತವಾಗಿ ಅವ್ರು ಮಾಡಿದ್ದಾರೆ. ಅದು ಪುರಾತತ್ವ ಇಲಾಖೆಯಿಂದ ಅದಕ್ಕೆ ಅನುಮತಿ ಸಿಗದೆ ಇದರಿಂದ ಕೆಲವೆಲ್ಲ ಮಿನಿಯೇಚರ್ ಮಾಡಿದ್ದಾರೆ. ಬಹಳ ಅದ್ಭುತವಾಗಿ ಇರುವ ಮಿನಿಯೇಚರ್ನ ಕಲ್ಪನೆ ಅವಾಗಿದ್ದು. ನರ್ಮದಾ ನದಿಯ ಇಡೀ ಸೀನನ್ನ ಮಿನಿಯೇಚರ್ ಅಲ್ಲಿ ತೆಗೆದಿದ್ದಾರೆ. ಬಹಳ ಅದ್ಭುತವಾಗಿ ಬಂದಿದೆ ದೃಶ್ಯ ಕೂಡ. ಆಮೇಲೆ ಅಫ್ಕೋರ್ಸ್ ರಾಜ್ಕುಮಾರ್, ಕಲ್ಪನಾ, ಉದಯ, ಜಯಂತಿ ಎಲ್ಲ ಅದ್ಭುತವಾಗಿ ಅಭಿನಯಿಸಿದಂತಹ ಸಿನಿಮಾ ಅದು. ಕನ್ನಡದ ಕುಲತಿಲಕ ಪರಮೇಶ್ವರ ಈ ಸಿನಿಮಾದ ಸೂಪರ್ ಹಿಟ್ ಸಾಂಗ್. ಈ ಒಂದು ಹಾಡಿನಲ್ಲಿ ಮಾತ್ರನೇ ಕಲ್ಪನಾ ಕಾಣಿಸ್ಕೊಳ್ಳೋದು ಈ ಸಿನಿಮಾದಲ್ಲಿ. ಅಷ್ಟಕ್ಕಾಗಿ ಅವರು ಒಪ್ಕೊಂಡು ಮಾಡಿದಂತಹ ಸಿನಿಮಾ ಅಂತ ಹೇಳಿ. ಒಂದು ಏನು ಅಂತಂದ್ರೆ, ಇದು ಇತಿಹಾಸದ ಪ್ರಕಾರ ಬಾಲಕೃಷ್ಣನ 100ನೇ ಸಿನಿಮಾ ನಮ್ಮ ಕಲಾವಿದ. ಅದರಲ್ಲಿ ಬಾಲಕೃಷ್ಣ ಒಂದು ಬಹಳ ವಿಭಿನ್ನವಾದ ಪಾತ್ರ ಮಾಡಿದ, ಒಂಥರ ಶಕಾರ್ ಅಂತರದ ಪಾತ್ರ. ಅವನೇ ವಿಲನ್ ಅಂತ ಅನ್ಕೊಂಡು ಕೊನೆಗೆ ಅವನೇ ನಿಜವಾದ ರಾಜ್ಯವನ್ನ ಕಾಪಾಡ್ತಾನೆ ಅನ್ನೋದು ಗೊತ್ತಾಗತ್ತೆ. ಅದರಲ್ಲಿ ಬೋಳ್ತೊಲೆ, ಒಂದು ಜುಟ್ಟು, ರಾಹುಕಾಂತ ಪಾತ್ರ, ಒಂದು ಕೋಲ್ ಹಿಡ್ಕೊಂಡು ಬರೋದು, ಈ ಥರದ ಪಾತ್ರನ ಬಾಲಕೃಷ್ಣ ಮಾಡಿದ್ದಾರೆ. ಸೊ ಇಮ್ಮಡಿ ಪುಲಕೇಶಿ ಐತಿಹಾಸಿಕವಾಗಿ ಗೆಲ್ಲಿಲ್ಲ. ನನ್ನ ಜಿ ಕೆ ವೆಂಕಟೇಶ್ ಹೇಳಿದ್ರ ಆ ಮಾತನ್ನ. ಏನಾದ್ರೂ ಇಮ್ಮಡಿ ಪುಲಕೇಶಿ ನನಗೆ ಹಾಕಿದಷ್ಟು ದುಡ್ಡು ತಂದ್ಬಿಟ್ಟಿದ್ರು, ನಂಗೆ ಇನ್ನೊಂದೆರಡು ಸಿನಿಮಾ ಐತಿಹಾಸಿಕ ಮಾಡಬೇಕು ಅನ್ನೋ ಕನಸಿತ್ತು, ಅದು ಆಗ್ಲಿಲ್ಲ. ಅದು ಏನ್ ಕಾರಣ ಇರಬಹುದು ಅಂತ ಹೇಳಿ, ಒಂದು ನಮ್ಗೆ ಅಷ್ಟೊತ್ತಿಗಾಗ್ಲೇ ತಮಿಳು ತೆಲುಗಲ್ಲಿ ಒಂದು ಐತಿಹಾಸಿಕ ಸಿನಿಮಾಕ್ಕೊಂದು ಜನಕ್ಕೊಂದು ದೃಶ್ಯ ಕಲ್ಪನೆ ಮಾಡ್ಬಿಟ್ಟಿತ್ತು. ಒಂದು ದೃಶ್ಯ, ಯುದ್ಧ ಅಂದ್ರೆ ಹಿಂಗಿರುತ್ತೆ, ಹೀರೋ ಅಂದ್ರೆ ಹಿಂಗಿರ್ತಾರೆ ಅಂತ. ಇದು ಸಹಜವಾದ ಡಾಕ್ಯುಮೆಂಟರಿ ರಿಯಲಿಸಮ್ ಅಂತ ಹೇಳ್ತೀವಲ್ಲ, ಆಧಾರದಲ್ಲಿ ತೆಗೆದ ಸಿನಿಮಾ ನಮಗೆ ಬಹಳ ಎಲ್ಲೋ ಪೇಲುವಾಗಿ ಕಂಡ್ಬಿಡ್ತಾ ಅಂತ ಹೇಳಿ. ಅಂದ್ರೆ ನಾನು ಅಣ್ಣವ್ರ ಜೊತೆಗೆ ಒಂದ್ಸಲ ಬಹಳ ಸುದೀರ್ಘವಾಗಿ ಇದ್ರ ಬಗ್ಗೆ ಮಾತಾಡುವಾಗ ಈ ವಿಷಯ ಬಂತು. ಯಾಕೆ ಇಮ್ಮಡಿ ಪುಲಕೇಶಿ ಸೋಲ್ತು ನಾ ಮಾತನ್ನ ಅಣ್ಣ ಒಪ್ತಿರ್ಲಿಲ್ಲ, ಅಣ್ಣವ್ರು ಯಾವತ್ತೂ ಒಪ್ತಿರ್ಲಿಲ್ಲ. ಅದು ಇವತ್ತಿಗೂ ಇಮ್ಮಡಿ ಪುಲಕೇಶಿ 8 ಜನ ನೆನಪು ಮಾಡ್ಕೊಂತಾರ ಅಂತ ಹೇಳೋರು. ಅವರಿಗೆ ಅದು ಒಂದು ಇತ್ತು ಅಂದ್ರೆ, ನಿಮ್ಗೆ ಸಿನಿಮ್ಯಾಟಿಕ್ ರಿಯಲಿಸಮ್ ಅಂತ ಒಂದಿರುತ್ತೆ ಸಿನಿಮಾದಲ್ಲಿ. ನೈಜವಾಗಿ ಈಗ ಸಿನಿಮಾದಲ್ಲಿ ಒಂದು ಕಾರ್ ಢಗ್ ಅಂದ ಮೇಲೆ ಹಾರೋದ್ರೆ, ಸೇತುವೆ ಜಂಪ್ ಮಾಡಿದ್ರೆ, ನದಿನೇ ಜಂಪ್ ಮಾಡಿದ್ರೆ, ಹೌದು ಅದು ಮಾಡಕ್ ಸಾಧ್ಯ ಅಂತ ಯಾರು ಯೋಚನೆ ಮಾಡಲ್ಲ. ಸಿನಿಮಾ ನೋಡುವಾಗ ಅವರ ಈ ತರ್ಕವನ್ನ ಪಕ್ಕದಲ್ಲಿ ಇಟ್ಬಿಟ್ಟೆ ಸಿನಿಮಾ ನೋಡ್ತಾ ಇರ್ತಾರೆ. ಎಲ್ಲ ಒಂದ್ ಕಡೆ ನಾವು ಅಲ್ಲಿ ಎಡವುದುವಾ, ಹಂಗೆ ನಾವು ಐತಿಹಾಸಿಕ ಅಂತ ತೋರಿಸ್ಬೇಕಾಗಿತ್ತ ಅಂತ ಹೇಳಿ. ಆದ್ರೆ ಅದನ್ನ ಅಣ್ಣವರು ಹೇಳಿದ್ರು. ಅಂದ್ರೆ ಅವರು ಚೋಳರನ್ನ, ಪಲ್ಲವರನ್ನೆಲ್ಲ ತೋರಿಸಿದಂಗೆ ನಾವು ದೊರೆಯನ್ನು ತೋರಿಸುದಪ್ಪ ನಮ್ಮಲ್ಲಿ. ನಮ್ಮ ರಾಜನ ದೊರೆಯನ್ನ ನಾವು ತೋರಿಸಿದ್ವಿ. ಆ ಮಟ್ಟಿಗೆ ನಾವು ಗೆದ್ದಿದೀವಿ. ಏನು ಅಂದ್ರೆ, ಅದು ಯಾರು ಬಹಳ ದೊಡ್ಡ ಪ್ರೊಡ್ಯೂಸರ್ ಆಗಿದ್ರೆ ಅದಕ್ಕೆ ಬಜೆಟ್ ಗಿಜೆಟ್ ಎಲ್ಲ ಇರೋದು. ಪಾಪ ಅವ್ನು ಜಿ ಕೆ ವೆಂಕಟೇಶ್ ಮಾಡ್ದ, ಅವನು ಏನು ಬಜೆಟ್ ಇಟ್ಕೊಂಡು ಮಾಡಕ್ ಸಾಧ್ಯನೋ ಯಾರೂ ದುಡ್ಡಿಸ್ಕೊಂಡಿಲ್ಲ. ಇಡೀ ಸಿನಿಮಾದಕ್ಕೆ ಕನ್ನಡ ಕಲಾವಿದರು ಯಾರೂ ದುಡ್ಡಿಸ್ಕೊಂಡಿಲ್ಲ, ಅಣ್ಣವರು ಸೇರಿ ಎಲ್ಲರೂ ಅಭಿಮಾನಕ್ಕಾಗಿ ಕನ್ನಡ ಅಭಿಮಾನಕ್ಕಾಗಿ ಮಾಡಿದಂತ ಸಿನಿಮಾ. ವೆರಿ ನೈಸ್.